ಸೊ ಹೊಸದೇನಲ್ಲ, ಬಟ್ ಈಗ ಅದು ಸ್ವಲ್ಪ ಚಿಗಿತ್ಕೊಳ್ತಾ ಇದೆ. ಏನು ವಿಪಕ್ಷ ಇಂಡಿ ಕೂಟದಲ್ಲಿ ದಿನ ಕಳೆದಂತೆ ಅಭಿಪ್ರಾಯ ಭೇದಗಳು ಹೆಚ್ಚುತ್ತಾ ಇವೆ. ಸೊ ಇಷ್ಟು ದಿನ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಪ್ರಶ್ನೆಗಳು ಹೇಳ್ತಾ ಇದ್ವು. ಇದೀಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆಮ್ ಆದ್ಮಿ ಪಕ್ಷ ಇಂಡಿ ಕೂಟದಿಂದಲೇ ಕಾಂಗ್ರೆಸ್ ಪಕ್ಷವನ್ನು ಹೊರಗಿಡಲು ಈಗ ಮುಂದಾಗ್ಬಿಟ್ಟಿದೆ. ಈ ವಿಚಾರದಲ್ಲಿ ಇತರೆ ಪಕ್ಷಗಳನ್ನು ಒಪ್ಪಿಸೋಕೆ ಆ ಪಕ್ಷ ಈಗ ಪ್ಲಾನ್ ಮಾಡ್ತಾ ಇದೆಯಂತೆ. ದೆಹಲಿ ಅಸೆಂಬ್ಲಿ ಚುನಾವಣೆ ಸನಿಹದಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವ ಆರೋಪಗಳಿಂದ ಈಗ ಆಮ್ ಆದ್ಮಿ ಪಕ್ಷ ಸಿಡಿದು ಎದ್ದು ಬಿಟ್ಟಿದೆ. ಸೊ ನೇರ ಸಮರ ಮಾಡ್ತಾ ಇದೆ ಅಂತೆ. ದೆಹಲಿ ಸಿಎಂ ಅತಿಶಿ, ಸಂಜಯ್ ಸಿಂಗ್ ಸೇರಿ ಹಲವರು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನಾವು ದೇಶದ್ರೋಹಿಗಳಾಗಿದ್ದರೆ ಲೋಕಸಭೆಯಲ್ಲಿ ನಮ್ಮ ಜೊತೆಗೆ ಯಾಕೆ ಮೈತ್ರಿ ಮಾಡಿಕೊಂಡಿದ್ರು ಅಂತ ಕೇಳ್ತಾ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ದೆಹಲಿ ಚುನಾವಣೆಯಲ್ಲಿ ಒಳ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದೆ. ಬಿಜೆಪಿಯನ್ನು ದೆಹಲಿಯಲ್ಲಿ ಗೆಲ್ಲಿಸಲು ಕಾಂಗ್ರೆಸ್ ಮುಂದಾಗಿದೆ ಅಂತ ಗಂಭೀರ ಆರೋಪ ಮಾಡಿ, ನೀವು ಯಾಕ್ರಿ ಹಿಂಗೆ ಹಸಿ ಸುಳ್ಳು ಹೇಳ್ತಾ ಇದ್ದೀರಾ? ಒಂದೊಮ್ಮೆ ಇಂಥ ಒಪ್ಪಂದ ಮಾಡಿಕೊಂಡಿಲ್ಲ ಅಂತಾದರೆ ಅಜಯ್ ಮಾಕೇನ್ರನ್ನ ಪಕ್ಷದಿಂದ ಕಿತ್ತು ಹಾಕಬೇಕು ಅಂತ ಸವಾಲು ಹಾಕಿದ್ದಾರೆ. ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷವನ್ನು ಇಂಡಿ ಕೂಟದಿಂದ ಹೊರ ಹಾಕಬೇಕು ಅಂತ ಇತರೆ ಪಕ್ಷಗಳ ಜೊತೆಗೆ ಮಾತನಾಡ್ತೀವಿ ಅಂತ ಬೇರೆ ಎಚ್ಚರಿಕೆ ಕೊಟ್ಬಿಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನಿಸ್ತಾ ಇದೆ. ಇಂಡು ಕೂಟವನ್ನು ಒಗ್ಗಟ್ಟಾಗಿ ಇಡುವುದೇ ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ. ಇನ್ನು ಈ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ನಗುತ್ತಲೇ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆ ರೀತಿಯಾದಂಥ ಪರಿಸ್ಥಿತಿ ಆಗಿರಲಿಲ್ಲ ಅಂದರೆ ಇಂತಹ ಮಾತುಗಳೇ ಬರ್ತಿರ್ಲಿಲ್ಲ. ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ಆ ಸೋಲ್ ಇದೆಯಲ್ಲ, ಅದಕ್ಕೆ ಈ ರೀತಿಯಾಗಿ ಮಾತುಗಳು ಬರ್ತಾ ಇದೆ. ಗೆದ್ದಾಗ ಈ ಮಾತುಗಳು ಯಾಕೆ ಬರಲ್ಲ? ಗೆದ್ದಾಗ ಅವರೇ ಬೇಕು. ಅಂದ್ರೆ ಗೆದ್ದೆತ್ತಿನ ಬಾಲವನ್ನ ಹಿಡಿಯುವಂತ ಪಕ್ಷಗಳು, ಗೆದ್ದೆತ್ತಿನ ಬಾಲವನ್ನ ಹಿಡಿಯುವಂತ ಪಕ್ಷಗಳು ಇಲ್ಲಿ ಸೋಲಿನ ಎಲ್ಲಿ ಹಿಡಿಯಕ್ಕಾಗತ್ತೆ? ಸೋಲ್ ತಕ್ಷಣ ನಾವು ಸೋಲ್ತೆ ಬಿಡು ಅನ್ನೋ ರೀತಿಯಲ್ಲಿ ಹೋಗ್ತಾರೆ. ಇನ್ ಬಿಜೆಪಿ ಕಾಂಗ್ರೆಸ್ ಏನ್ ಕಾಮಿಡಿ ಮಾಡ್ತೀರಪ್ಪ, ಇಷ್ಟೆಲ್ಲ ಕಿತ್ತಾಡ್ಕೊಂಡು ಫೈಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಕಾಂಗ್ರೆಸ್ ಬಿಜೆಪಿನ ಗೆಲ್ಸಕ್ ಪ್ಲಾನ್ ಮಾಡ್ತಿದ್ದಾರೆ. ಲಿಮಿಟೇಷನ್ ಬೇಡ ಒಂದು ಜೋಕ್ ಮಾಡಕ್ಕೂ. ಆಮ್ ಆದ್ಮಿ ಅವ್ರಿಗೆ ಏನು ಬೆಳಗಾವಿಯಲ್ಲಿ ಹೇಳ್ತಾರೆ ಎಲ್ಲಾ ಪಕ್ಷಗಳು ಸೇರಿ ಬಿಜೆಪಿ ವಿರುದ್ಧ ಹೋರಾಡೋಣ ಅಂತ. ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ನವರೇ ಹೊರ ಹಾಕೋಣ ಅಂತ ಅಂತಾರೆ. ಅಂದ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಹೋಗ್ತಾ ಇದೆ, ಚಿತ್ರವಾಗಿ ನಡೀತಾ ಇದೆ. ಬಟ್ ಅವಾಗಲೇ ಅನಿಸ್ತಾ ಇದ್ದು ಕಾರಣ ಕಮ್ಯುನಿಸ್ಟ್ ಮೈಂಡ್ ಸೆಟ್ಟು, ಆಮೇಲೆ ಎಡಪಂಥೀಯ ಸಿದ್ಧಾಂತಗಳು ಏನಿದಾವೆ, ಅದರ ಜೊತೆಗೆ ಜಾತ್ಯತೀತ, ಇವೆಲ್ಲವೂ ಕೂಡ ಹೆಂಗ್ ಸೇರ್ಕೊಳ್ಳುತ್ತೆ ಅನ್ನೋದನ್ನೇ ಪದೇ ಪದೇ ಸರ್ ಹೇಳೋದು. ಇವೆರಡು ಹೆಂಗ್ ಮರ್ಜ್ ಆಗುತ್ತೆ? ಒಂದು ಜಾತ್ಯತೀತ ಅನ್ನುವಂಥ ನಿಲುವು, ಇನ್ನೊಂದು ಕಡೆಗೆ ಸಂಪೂರ್ಣವಾಗಿ ಎಡಪಂಥೀಯವಾಗಿ ನಿಲ್ಲುವಂಥದ್ದು. ಇವೆರಡು ಹೆಂಗ್ ಜೊತೆಯಾಗಿ ನಿಂತ್ಕೊಂಡು ಕಂಬೈಂಡ್ ಆಗಿ ನಿಲ್ಲಕ್ಕಾಗತ್ತೆ? ಇದರ ಮೀರಿದಂಥ ಪಕ್ಷ ಇನ್ನೊಂದು ಆಮ್ ಆದ್ಮಿ ಪಕ್ಷ. ಸೊ ಹೆಂಗ್ ಕಂಬೈಂಡ್ ಆಗುತ್ತೆ? ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಬಟ್ ಅದು ಅವಾಗ ಈ ಸಂಘರ್ಷಗಳು ಎದ್ದು ತೋರಿಸ್ತಾ ಇವೆ. ಆಗಲ್ಲ ನಮ್ಮ ಹತ್ರ ಅಂತ ಹೇಳಿ. ಇನ್ನು ಬಿಜೆಪಿ ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದ ಪ್ರಕರಣ ಸಂಬಂಧ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಣ ಮತ್ತೊಂದು ಸುತ್ತಿನ ಸಮರಕ್ಕೆ ಮುನ್ನುಡಿಯನ್ನು ಬರೆದಿದೆ. ಸಿಟಿ ರವಿ ಬಂಧನ, ನೈಟ್ ಟಾರ್ಚರ್ ಪ್ರಕರಣದಿಂದ ಮೊದಲೇ ಕೆರಳಿದ್ದ ಬಿಜೆಪಿ ಇದೀಗ ಮುನಿರತ್ನ ಪ್ರಕರಣದಿಂದ ಮತ್ತಷ್ಟು ಕೆಂಡುವಾಗಿದೆ. ಇದಕ್ಕೆ ತುಪ್ಪ ಸುರಿಯುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಿರುವಂತೆ ಕಾಣಿಸ್ತಾ ಇದೆ. ಕೊಲೆ ಸಂಚು ಆರೋಪದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಂಸದ ಡಿಕೆ ಸುರೇಶ್, ಅಪರಾಜಿತ ಅಭ್ಯರ್ಥಿ ಕುಸುಮಾ ಮತ್ತು ಅವರ ತಂದೆ ಹನುಮಂತರಾಯಪ್ಪ ವಿರುದ್ಧ ಮಾಜಿ ಮಂತ್ರಿ ಮುನಿರತ್ನ ನಂದಿನಿ ಲೇಔಟ್ ಠಾಣೆಗೆ ಲಿಖಿತ ದೂರನ್ನ ಕೊಟ್ಟಿದ್ದಾರೆ. ಆದರೆ ತಾವು ಕೊಲೆಯಾದ್ರೆ ಈ ನಾಲ್ವರೇ ಕಾರಣ ಅಂತ ಕೂಡ ದೂರಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪೊಲೀಸರು ಮಾತ್ರ ಎಫ್ಐಆರ್ನಲ್ಲಿ ಯಾರ ಹೆಸರನ್ನು ಉಲ್ಲೇಖಿಸಿಲ್ಲ. ಬದಲಿಗೆ ಅಪರಿಚಿತರು ಅಂತ 0 ಎಫ್ಐಆರ್ ಹಾಕಿ ಕೈ ತೊಳ್ಕೊಂಡಿದ್ದಾರೆ. ಇದು ಹಲವು ಅನುಮಾನಗಳಿಗೆ ಎಡೆಯನ್ನ ಮಾಡಿಕೊಟ್ಟಿದೆ. ಹೀಗಾಗಿಯೇ ಮುನಿರತ್ನ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಾಂಗ್ರೆಸ್ ನಾಯಕರಿಂದ ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಆರೋಪಿಸಿ ರಾಷ್ಟ್ರಪತಿ, ಪ್ರಧಾನಿ, ಕೇಂದ್ರ ಗೃಹ ಸಚಿವ ಮತ್ತು ಸಿಬಿಐ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ತಮಗೆ ಸೂಕ್ತ ರಕ್ಷಣೆ ಕೊಡಿ ಅಂತ ಕೇಳಿದ್ದಾರೆ. ಜೊತೆಗೆ ಮೊಟ್ಟೆ ಎಸೆದಂತಹ ಪ್ರಕರಣ ಸಂಬಂಧಿತವಾಗಿ 3 ಬಂಧನ ಆಗಿತ್ತಲ್ಲ, ಈಗ ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಅಗೇನ್ ಇಲ್ಲೂ ಕೂಡ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಇದರಲ್ಲಿ ಈಗಲೇ ನಡೆದಿರುವಂಥದ್ದು ಸಿಟಿ ರವಿಯವರ ಪ್ರಕರಣನೇ ತಗೊಳ್ತೀನಿ. ಈಗಲೇ ಆಗಿರೋದ್ರಿಂದ ತಲೆಯಲ್ಲಿ ಬೇಗ ಇರುತ್ತೆ. ಅಲ್ಲಿ ದೂರನ್ನ ಕೊಟ್ಟ ತಕ್ಷಣ FIR ಇಮಿಡಿಯೇಟ್ ಆಗಿ ಹಾಕೊಂಡ್ರು, ಅರೆಸ್ಟು ಮಾಡ್ಕೊಂಡ್ರು. ಸಹಿ ಇಲ್ಲದೆ ಇದ್ರು, ಅರೆಸ್ಟು ಮಾಡ್ಕೊಂಡ್ರು. ಇಲ್ಲ, ಸಹಿ ಮಾಡಿದ್ರಂತೆ, ಇಲ್ಲ ಮಾಡಿಲ್ಲ, ಅರೆಸ್ಟು ಮಾಡ್ಕೊಂಡ್ರು. ಅವ್ರನ್ನ 400 ಕಿಲೋಮೀಟರ್ ರೌಂಡ್ಸು ಹಾಕಿದ್ರು. ಅಲ್ಲಿ ಯಾರು ಕೂಗಿದ್ದಾರೆ ಅನ್ನುವಂಥದ್ದು ಬರೀ ದೂರಿನಲ್ಲಿ ಹೇಳಿದ್ರು. ಇಂಥವ್ರು ಕೂಗಿರಬೇಕು ಅಂತ ಹೇಳಿದೆ, ಅವ್ರು ನಾನು ಕೂಗಿಲ್ಲ ಅಂತ ಹೇಳಿದ್ರು. ಬಟ್ ಅಲ್ಲಿ FIR ಹೆಸರು ಹಾಕ್ಬಿಟ್ರು. ಇಲ್ಲಿ ನೋಡಿ, ಇಂಥವರೇ ಮಾಡಿದ್ದಾರೆ ಅಂತೇಳಿ ರೆಡ್ ಹ್ಯಾಂಡ್ ಆಗಿ 3 ಜನ ಹಿಡಿದಿದ್ದಾರೆ. ಆದರೆ FIR ಅಲ್ಲಿ 3 ಜನರ ಹೆಸರು ಹಾಕಲ್ಲ, ಅಪರಿಚಿತರು ಅಂತ ಹಾಕ್ತಾರೆ. ರೆಡ್ ಹ್ಯಾಂಡ್ ಆಗಿ ಹಿಡಿದವ್ರನ್ನ ಎರಡೆರಡು ರೀತಿಯಲ್ಲಿ ಇದು ಕೇಳಿಬೇಕಿದ್ರೆ ಏನು ಹೇಳ್ತಾರೆ ಗೊತ್ತಾ? ಇದು IO ಡಿಸೈಡ್ ಮಾಡ್ತಾರ್ರಿ, ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಡಿಸೈಡ್ ಮಾಡ್ತಾರೆ, ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಸಾಕ್ಷಿ ಇದೆಯಾ ಅಂದ್ಬಿಡ್ತಾರೆ. ಅಲ್ಲ, ಅಲ್ಲೇ ಸಾಕ್ಷಿಯಾಗಿನೇ ಇನ್ಸ್ಪೆಕ್ಟರ್ ಇರೋದಲ್ವಾ? ಮೊಟ್ಟೆ ಬಿದ್ದ ತಕ್ಷಣ ಹೋಗಿ ನಿಂತ್ಕೊಳ್ಳೋದೇ ಇನ್ಸ್ಪೆಕ್ಟರ್ ಅಲ್ವಾ? ಅವರೇ ಸಾಕ್ಷಿ ಅಲ್ವಾ? ಅಲ್ಲಿ ಪ್ರತ್ಯಕ್ಷ ಸಾಕ್ಷಿ.
ಅವ್ರಿಗಿಂತನೂ ಸಾಕ್ಷಿ ಬೇಕಾ? ರೆಡ್ ಹ್ಯಾಂಡ್ ಆಗಿನೇ 3 ಜನ ಹಿಡ್ಕೊಂಡು ಬಂದ್ರು. ಅವ್ರನ್ನೂ ಅಪರಿಚಿತರು ಅಂತ ಹಾಕೋದಾ? ವಿಚಿತ್ರ ಆಗಿರಪ್ಪ ನಿಮ್ಮ ಪೊಲೀಸರು ಒಂದೊಂದ್ಸಲ ನಡ್ಕೊಳ್ಳುವಂಥ ರೀತಿ. ಅಲ್ಲಿ ದೂರು ಕೊಟ್ಟ ತಕ್ಷಣ FIR ಹಾಕ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡು 400 ಕಿಲೋಮೀಟರ್ ರೌಂಡ್ಸ್ ಹಾಕೋದಂತೆ. ಇಲ್ಲಿ ಮೊಟ್ಟೆ ಎಸಿದ ತಕ್ಷಣ 3 ಜನ ಅಪರಿಚಿತರಂತೆ, ಅವ್ರು ರೆಡ್ ಹ್ಯಾಂಡ್ ಆಗಿ ಅಲ್ಲಿ ಹಿಡಿತಾರೆ, ಅವ್ರನ್ನ ಕರ್ಕೊಂಡೋಗಿ ಸ್ಟೇಷನ್ ಇಡ್ತಾರೆ, ಜಾಮೀನು ಕೊಟ್ಟು ಕಳಿಸ್ತೀರಾ, ಅವ್ರು ಅಪರಿಚಿತರು, ಹೆಸರೇ ಹಾಕೋಲ್ಲಂತೆ. ದೂರು ಕೊಟ್ಟಾಗ ಇವ್ರ ಹೆಸರೆಲ್ಲ ಇವ್ರೇನೇನು ಯಾರ್ದೋ ಮೇಲೆ ಆರೋಪ ಮಾಡ್ಬೋದು, ಅದಕ್ಕೆ ಸಾಕ್ಷಿಗಳಿದೋ ಬೇರೆ ವಿಚಾರ. ಸಿಕ್ಕವ್ರನ್ನೂ ಆದ್ರೂ ಹಾಕ್ಬೇಕಲ್ವಾ? ಏನಪ್ಪ ನಿಮ್ಮ ಬ್ರಿಲಿಯಂಟು, ಬಹಳ ಚೆನ್ನಾಗಿದೆ. ಇನ್ನು ಮೊಟ್ಟೆ ದಾಳಿಗೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಆರ್ ನಗರ ಶಾಸಕ ಮುನಿರತ್ನ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ತಲೆಗೆ ಪೆಟ್ಟು ಬಿದ್ದಿದ್ದ ಹಿನ್ನೆಲೆಯಲ್ಲಿ ವೈದ್ಯರ ಸೂಚನೆ ಮೇರೆಗೆ ಆಸ್ಪತ್ರೆಯಲ್ಲೇ ಉಳ್ಕೊಂಡಿದ್ರು. 24 ಗಂಟೆ ನಿಗಾದಲ್ಲಿದ್ದರು. ಆದರೆ ಅದೃಷ್ಟವಶಾತ್ ಯಾವುದೇ ಆರೋಗ್ಯ ಸಮಸ್ಯೆ ಕಂಡು ಬರದ ಕಾರಣ ಮುನಿರತ್ನರನ್ನ ವೈದ್ಯರು ಇವತ್ತು ಡಿಸ್ಚಾರ್ಜ್ ಮಾಡಿದ್ದಾರೆ. ಈ ಮಧ್ಯೆ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಮಾತ್ರ ತಮಗೆ ವಿಷಯವೇ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಏನಪ್ಪ ವಿಚಿತ್ರವಾಗಿ ಕಾಣಿಸ್ತದೆ ಕುಮಾರಸ್ವಾಮಿ ಅವ್ರದ್ದು ವರ್ತನೆ ನೋಡಿದ್ರೆ. ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೇನೆ ಮುಖ್ಯಮಂತ್ರಿಗಳು ಕೂಡ ಜಾರ್ಕೊಂಡಿದ್ದಾರೆ. ಆದರೆ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರು ಮಾತ್ರ ಬಿಜೆಪಿಯನ್ನ ಡ್ರಾಮಾ ಕಂಪನಿಗೆ ಹೋಲಿಸಿ ಟೀಕೆ ಮಾಡಿಬಿಟ್ಟಿದ್ದಾರೆ. ನೋಡ್ರಿ, ಕೈವಾಡಿಲ್ಲ ಅಂದ್ರೆ ಪೊಲೀಸರು ಏನ್ ಮಾಡ್ತಿದ್ರು? ಅವ್ರು ಬಂದಾಗ ಎಲ್ಲವೂ ತೊಂದರೆ ಕೊಡೋದು ಇದೆಲ್ಲವೂ ನಡೆದಿದೆ. ಯಾಕೆ ಇವ್ರು ತೊಂದರೆ ಕೊಡಬೇಕು? ಪೊಲೀಸ್ ಪ್ರೊಟೆಕ್ಷನ್ ಕೊಡ್ಬೇಕಲ್ಲ. ಆ ರೀತಿ ಏನಾದರೂ ಆದ್ರೆ ಮುನಿರತ್ನಂ ಅವ್ರ ಮೇಲೆ ಹಲ್ಲೆ ಮಾಡಿರುವಂತದ್ದು ಖಂಡನೀಯ. ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಪದೇ ಈ ತರ ಬಿಜೆಪಿ MLA ಟಾರ್ಗೆಟ್ ಮಾಡಿ ಹಲ್ಲೆ ಮಾಡ್ತಾ ಇರುವಂತದ್ದು, ಯಾರು ಮೊಟ್ಟೆ ಎಸ್ತಿರೋರು ಯಾರು ಅಂತಾನು ಕೂಡ ತನಿಖೆಯಲ್ಲಿ ಹೊರಬರಲಿ, ಆ ಸಾಕ್ಷ್ಯಾಧಾರಗಳೆಲ್ಲ ಈಚೆ ಬರಲಿ. ಒಂದು ಮೊಟ್ಟೆ ಕತೆನಾ? ನನಗೆ ವಿಷಯಗಳು ಗೊತ್ತಿಲ್ಲ. ಮೊಟ್ಟೆ ಪ್ರಕರಣದಲ್ಲಿ ಆಮೇಲೆ ಮಾತಾಡೋಣ. ಸರ್, ಮುನಿರತ್ನ ಅವರು ಪೊಲೀಸರನ್ನು ದುರ್ಬಳಕೆ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಸಂದರ್ಭದಲ್ಲಿ ನಾವೆಲ್ಲ ಮಾತಾಡೋದಿಲ್ಲ.